ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಏನಪ್ಪ ಇವತ್ತು ಅಂತ ಹೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಕಾಂಪ್ಲೆಕ್ಸಲ್ಲಿ PCR ಕಾಂಪ್ಲೆಕ್ಸ್ ಮೇಲೆ ಇರುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈಗ ನಮ್ಮ ಸ್ನೇಹಿತರಾದಂಥ ನೇತಾಜಿ ಸಿಂಗ್ ಅವರು ಡೆಲ್ಲಿ ಕ್ರೈಮ್ ಮೀಡಿಯಾ ವರದಿಗಾರರು ಹಾಗೂ ನಮಸ್ತೆ ಚಿಂತಾಮಣಿ ಸಂಪಾದಕರು ಆದಂತಹ ಪ್ರೆಸ್ ರಿಪೋರ್ಟರ್ ಹೋಗಿ ಇವರು ಚೆಕ್ ಮಾಡಿದಾಗ 13/10/2025 ಇವರು ಬಂದು ಚಲನ್ ತಗೊಳ್ತಾರೆ. ಏನು ದುಡ್ಡನ್ನು ಕಟ್ಟೋದಕ್ಕೆ ಚಲನ್ ತಗೊಂಡಾಗ DDಗೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ತಮಿಳಲ್ಲಿ ಇರ್ತಾ ಇದ್ದಾರೆ. ತಮಿಳು ಮತ್ತು ಆಂಗ್ಲ ಭಾಷೆಯಲ್ಲಿ ಇದೆ. ಇದು ಎರಡನ್ನು ದಯವಿಟ್ಟು ನೋಡಿ ಎಲ್ಲರೂ. ಇದನ್ನು ಅವತ್ತು 10ನೇ ತಾರೀಕು ಪ್ರಶ್ನೆ ಮಾಡ್ತಾರೆ. ಈಗ ನೇತಾಜಿ ಸಿಂಗ್ ಅವರು ಹೋಗಿ ಇವರು ಸಾಯಿ ಕಾರ್ತಿಕ್ ಅಂತ SBI ಕಾಂಪ್ಲೆಕ್ಸ್ PCR ಕಾಂಪ್ಲೆಕ್ಸ್ ಮೇಲೆ ಇರೋರು ಇವನ್ನ ಹೋಗಿ ಪ್ರಶ್ನೆ ಮಾಡ್ತಾರೆ. ಅಲ್ಲ ಸರ್, ನಾವು ಕನ್ನಡ ರಾಜ್ಯದಲ್ಲಿರೋದು, ಕನ್ನಡಿಗರು ನಾವು, ನಮಗೆ ಈ ಭಾಷೆ ಅರ್ಥ ಆಗುತ್ತಾ ತಮಿಳಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂತ ಹೇಳಿ ಉತ್ತರ, ಇಲ್ಲ ಸರ್, ಏನು ತಪ್ಪಾಗಿದೆ, ಮಾಡಿಬಿಡ್ತೀವಿ, ನೆಕ್ಸ್ಟ್ ಟೈಮ್ ನಾವು ಇದನ್ನು ಬದಲಾವಣೆ ಮಾಡ್ತೀವಿ, ಚಲನ್ಸನ್ನು ಬೇರೆ ತರಿಸ್ತೀವಿ ಅಂತ ಹೇಳಿದ್ದಾರೆ ಅವತ್ತು. ಅದಾದ ನಂತರ ಪುನಃ ಇವಾಗ ಮೊನ್ನೆ 9ನೇ ತಾರೀಕು ಹೋಗಿ ನೋಡಿದಾಗ ನೋಡಿ ಮತ್ತೆ ಅದೇ ಚಲನೆಗಳೇ ಇರ್ತವೆ. ನೋಡಿ ಅದೇ ಚಲನೆಗಳೇ ಅದರಲ್ಲೇ ಕೊಡಿ. ಅದೇ ಮತ್ತೆ ಇದೇ ಕಾರ್ತಿಕ್ ಇವ್ರನ್ನ ಕೇಳಿದಾಗ ಸಾಯಿ ಕಾರ್ತಿಕ್ ಅವ್ರನ್ನ SBI ಮ್ಯಾನೇಜರ್ನ ಕೇಳಿದಾಗ ಇವರೇನು ಹೇಳ್ತಾರೆ, ರೆಡಿ ರೆಕ್ನಾರ್ ಉತ್ತರಗಳು ಮತ್ತೆ ಅದೇ ಹಾಡು, ಅದೇ ರಾಗನೇ, ಇವ್ರದ್ದು ಹಳೆ ರಾಗನೇ. ಏನೋ ಇವನು ಅದೇನು ಹೇಳ್ತಾರಲ್ಲ, ಮನೆ ಮಂದಿಗೆಲ್ಲ ಹಿರಕ್ಕನ ಚಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಏನು ಮಾಡೋಕ್ಕಾಗುತ್ತೆ, ನಾವು ಏನು ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ಬೇಕು ಅಂತ ಉಡಾಫೆ ಉತ್ತರವನ್ನು ಕೊಡ್ತಾರೆ ಇವರು. ಇದನ್ನು ನಾವು ಏನು ಮಾಡ್ತೀವಿ ನೋಡಿ, ಅದೇನು ಚಲನನ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇದರಲ್ಲಿ ತಮಿಳು ಮೊದಲನೇ ಭಾಷೆ ತಮಿಳು, ಅದಾದ ನಂತರ ಆಂಗ್ಲ ಭಾಷೆನಲ್ಲಿದೆ. ಇವರೇನು ಹೇಳೋದು, ಆಂಗ್ಲ ಭಾಷೆಯಲ್ಲಿದ್ದರೆ ಕೊಡಿ ಅಂತ ಹೇಳ್ಬಿಟ್ಟು. ನೋಡಿ RBIನಲ್ಲೂ ಒಂದು ಸರ್ಕ್ಯುಲರ್ ಇದೆ, ಮಿಸ್ಟರ್ ಕಾರ್ತಿಕ್ ಸಾಯಿ ಕಾರ್ತಿಕ್ SBI ಮ್ಯಾನೇಜರ್, ನಿಮಗೆ ನಾನು ಹೇಳ್ತಾ ಇದ್ದೀನಿ, RBIದು ರೂಲ್ ಇದೆ. ಏನಿದೆ ಗೊತ್ತಾ, ಸ್ಥಳೀಯ ಭಾಷೆ ಯಾವುದ್ರಲ್ಲಿದ್ದರೆ ಅದರಲ್ಲೇ ನಾವು ಚೆಕ್ಗಳು ಬರೀಬೋದು. ಸ್ಥಳೀಯ ಭಾಷೆ ಯಾವುದಿದ್ರೆ ಅದರಲ್ಲೇ ನೀವು ಚಲನಗಳನ್ನ ಪ್ರೊವೈಡ್ ಮಾಡಬೇಕು. ಇಲ್ಲಿ ಯಾರಿಗೂ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ, ಇಲ್ಲಿ ಸರಿಯಾಗಿ ತಮಿಳು ಬಂದಿಲ್ಲ. ನೀವೇನಾದರೂ ತಮಿಳು ಓದಿದ್ರೆ ನಿಮಗೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ನೀವು, ಇಲ್ಲ ನಿಮ್ಮ ಆಂಧ್ರದಲ್ಲಿ ಇಟ್ಕೊಳ್ಳಿ ನೀವು. ಆಂಧ್ರದಲ್ಲಿ ಆದರೆ ಆಂಧ್ರದಲ್ಲಿ ಇರಲಿ, ನಾವು ಅದನ್ನು ಹೇಳ್ತಾ ಇಲ್ಲ. ನಮ್ಮದು ರೀಜನಲ್ ಲ್ಯಾಂಗ್ವೇಜ್ ಬಂದು ಇದು ಕನ್ನಡ. ಇದು ಕನ್ನಡ ಇರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ ಇದು? ನೀವು ಉಡಾಫೆ ಉತ್ತರಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಇವತ್ತು ಕನ್ನಡ ಭಾಷೆ, ನೆಲ, ಜಲ, ಭಾಷೆಗೆ, ನುಡಿಗೆ ಧಕ್ಕೆ ಆದರೆ ನಾವೆಲ್ಲ ರೀತಿ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಹೇಳ್ಕೊಂಡು ತಿರ್ತಾ ಇದ್ದಾರೆ. ಇವರೆಲ್ಲ ನೋಡ್ತಾ ಇಲ್ವಾ ಇದನ್ನು? ಈ ಕನ್ನಡ ಪಕ್ಷಿಗಳು ಎಲ್ಲೋಯ್ತು? ಕನ್ನಡ ನಾಡಿಗಾಗಿ ಹಿತರಕ್ಷಣೆಗೆ ದುಡಿಯುವಂಥ, ಸೇವೆ ಮಾಡುವಂಥ ಕನ್ನಡ ಪರ ಸಂಘಟನೆಗಳು ಎಲ್ಲಿದೆ ಅನ್ನೋದನ್ನು ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಇದನ್ನು ಸಹಿಸ್ಕೊಳ್ತೀರಾ? ಇಂಥವನ್ನ ನೀವು ಸಹಿಸ್ಕೊಳ್ತೀರಾ? ಯಾವುದೋ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕನ್ನಡ ಬೋರ್ಡ್ಗಳನ್ನು ತೆಗೆಸೋಕೆ ಹೋಗ್ತಾ ಇದ್ದೀರಿ ನಾವು. ಇವರು ಇಷ್ಟು ವಿಷಾದನೆಯ ವ್ಯಕ್ತಪಡಿಸ್ತಾ ಇದ್ದೀನಿ ನಾನು. ಈಗಾದರೂ ಅಷ್ಟೇ ಈ ಮ್ಯಾನೇಜರ್ ಇವ್ರನ್ನ ಎತ್ತಗಡಿ ಮಾಡಿಸ್ಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇವ್ರಿಗೆ ಆನೆ ನಡೆದಿದ್ದೇ ದಾರಿನಂತೆ, ಹೋಗಿದ್ದೇ ದಾರಿನಂತೆ. ಇವ್ರು ಆನೆ ಇವ್ರು ದಪ್ಪ ಚರ್ಮ ಇವ್ರದ್ದು. ಈ ಚರ್ಮಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಇವ್ರಿಗೆ ಸೂಕ್ತವಾದಂಥ ಉತ್ತರ ಕೊಡಬೇಕಾಗುತ್ತೆ ನಾವು. ದಯವಿಟ್ಟು ನಾನು ಕನ್ನಡ ಪರ ಸಂಘಟನೆಗಳನ್ನು ನಾನು ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನು ಹೋಗಿ ನೀವು ಚೆಕ್ ಮಾಡಿ. ಇವಾಗ ಈ ಚಲನೆಗಳು ಎಲ್ಲಿದೆ? ಇವು ತಮಿಳುನಾಡು ಚಲನೆಗಳು ಇಲ್ಲಿ ನಮಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸಹಿಸ್ಕೊಂಡಿದ್ದೀವಿ ನಾವು. ಇಲ್ಲಿನ ಜನ ಕೇಳಿದ್ರೆ ಅದನ್ನ ಹೇಳ್ತಾರೆ, ಉಡಾಫೆ ಉತ್ತರ ಹೇಳ್ತಾನೆ, ಆಯ್ತು ಸರ್ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ, ಆಯ್ತು ಸರ್ ಯಾರು ಕೊಡ್ತೀರೋ ಕೊಡಿ ಅಂತ ಹೇಳ್ತಾರೆ. ಇದನ್ನು ನೋಡ್ಕೊಳ್ಳೋ ಉಸ್ತುವಾರಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಅವ್ರು ಏನು ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಅವರು ಪಾಪ ಲೀಡ್ ಮ್ಯಾನೇಜರ್ ಪುರ್ಸತ್ತಿಲ್ಲ. ಇಲ್ಲಿ ಲೀಡ್ ಬ್ಯಾಂಕ್ RBIನಲ್ಲಿ ರೂಲ್ ಇದೆ. RBIನಲ್ಲಿ ಸ್ಥಳೀಯ ಭಾಷೆ ಯಾವುದಿದ್ರೆ ಆ ಸ್ಥಳೀಯ ಭಾಷೆಯಲ್ಲಿ ನೀವು ಮುದ್ರಣ ಮಾಡಿಸ್ಬೇಕು, ಇಂಥ ಚಲನ ನೋಡಿಸ್ಬೇಕು. ಮತ್ತೆ ನಾವು ದುಡ್ಡನ್ನು ಈಗ ಇಂಗ್ಲೀಷಲ್ಲಿ ನಾವು 1 lakh ಅಂತ ಬರೀಬೋದು, ಇಲ್ಲೇ ಅಂದರೆ ಕನ್ನಡದಲ್ಲೇ ಬರೀಬೋದು. 1 ಲಕ್ಷ ಮಾತ್ರ ಅಂತ ನಾವು ಬರ್ದು ಕೊಡ್ಬೋದು. ಇವೆಲ್ಲ ಬರೀಬೇಕು ಅಂದರೆ ಈ ಥರ ಇದ್ರೆ ಯಾರು ಈ ಗೋಜಲುಗಳು? ಇದನ್ನು ಯಾರು ಗಮನ ಮಾಡ್ತಾ ಇದ್ದಾರೆ? ಇದನ್ನು ಪ್ರಶ್ನೆ ಮಾಡೋಕ್ಕಾದ್ರೂ ಬರ್ತಾ ಇದ್ದಾರೆ? ನಿಮ್ಮ ಕನ್ನಡ ಪರ ಯಾವ ಕನ್ನಡ ಪರ ಸಂಘನ ಧ್ವನಿ ಎತ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆಯೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ.
ಈಗಾಗಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಪರ ಸಂಘಟನೆಗಳಲ್ಲಿ ನಮ್ಮ ಇದು ಕನ್ನಡ ರಕ್ಷಣಾ ವೇದಿಕೆ ಆಗಿರ್ಬೋದು, ರಕ್ಷಣಾ ಯಾವುದು ನಮ್ದು ಅದು ಜೈ ಕರ್ನಾಟಕ ಇದೆ, ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಹಲವಾರು ಕನ್ನಡ ಪರ ಸಂಘಟನೆಗಳಿದೆ ಇವತ್ತು. ಆಮೇಲೆ ಸಾರಥ್ಯ, ಯಾರು ನಾರಾಯಣ್ ಸಾರಥ್ಯ, ಎಲ್ಲರ ಸಾರಥ್ಯಗಳಿದೆ. ಆ ಸಾರಥ್ಯದಲ್ಲಿರುವಂಥ ಎಲ್ಲ ನನ್ನ ಕನ್ನಡ ಪರ ಮಿತ್ರಗಳು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ನೋಡಿ, ಇಂಥವನ್ನ ಸಹಿಸ್ಬೇಕಾ? ನಾಡು, ನುಡಿ, ಜಲ, ಇವತ್ತೇನಾದರೂ ಧಕ್ಕೆ ಇದ್ದರೆ ನಾವು ಹೋರಾಟ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಇವಾಗ ಇದು ನಮ್ಮ ನಾಡು ನುಡಿಗೆ ಧಕ್ಕೆ ಆಗ್ತಾ ಇಲ್ವಾ? ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ? ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ಕೊಳ್ತಾ ಇದ್ದಾರೆ. ಸಹಿಸುವ ಪ್ರಾಣಿಗಳು ನಾವು, ಸಹಿಸೋ ಪ್ರಾಣ ಇಟ್ಕೊಂಡು ನಾವು ಸಹಿಸ್ಕೊಂಡೇ ಇರಬೇಕಾ? ಇದನ್ನು ಸಹಿಸ್ತೀರಾ ನೀವು? ಇದು ಸೆಂಟ್ರಲಲ್ಲಿ ಇವತ್ತು ಒಂದು ಆಕ್ಟೇ ಮಾಡಿದ್ದಾರೆ. ರೀಜನಲ್ ಭಾಷೆ ಎಲ್ಲಿ, ಪ್ರಾಥಮಿಕ ಭಾಷೆ ಎಲ್ಲಿದೆಯೋ ಅದಕ್ಕೆ ನೀವು ಕಲಿಬೇಕು, ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು ಅಂತ ಹೇಳ್ತಾ ಇರೋವಾಗ ಏನು ಇದು ಚಲನೆಗಳು? ಯಾವುದೋ ತಮಿಳ್ನಾಡು ಚಲನೆಗಳು ತೊಗೊಂಡು ಬಂದ್ಬಿಟ್ಟು ಕನ್ನಡದ ಮೇಲೆ ಏನು ಒತ್ತಾಯಪೂರ್ವಕವಾಗಿ ನಮ್ಮ ಮೇಲೆ ಹೇರ್ತಾ ಇದ್ದೀರಲ್ಲ. ಹಿಂದಿನ ನಾವೇನೋ ಹಿಂದಿ ಹೇರಿಕೆ ಮಾಡಿದಾಗ ನಾವು ಎಷ್ಟು ಗಲಾಟೆ ಮಾಡ್ತೀವಿ ನಾವು. ಹಿಂದಿ ನಮ್ಮ ಮೇಲೆ ಏರಿಕೆ ಮಾಡ್ತಾ ಇದ್ದೀರಾ ನೀವು, ಒಂದು ಗಲಾಟೆ ಮಾಡ್ತೀವಿ ನಾವು. ಇವತ್ತು ತಮಿಳ್ನಾಡಿರುವಂಥ ಪಾಂಪ್ಲೆಟ್ ಚಲನೆಗಳು ಬಂದು ನಮ್ಮ ಮೇಲೆ ಹಾಕ್ತಾ ಇರುವಾಗ ನಾವು ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ? ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಲೀಡ್ ಬ್ಯಾಂಕ್ ಮ್ಯಾನೇಜರಲ್ಲಿ ಹೇಳ್ತಾ ಇದ್ದೀನಿ, ನೀವು ಬರೀ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಮೀಸಲಾಗಿಬಿಟ್ಟಿದ್ದೀರಿ. ನೀವು ದಯವಿಟ್ಟು ಇಂಥ ಬ್ಯಾಂಕ್ಗಳು ಬಂದು ಸಂದರ್ಶನ ಮಾಡಿ. ಇವ್ರಿಗೂ ಅಷ್ಟೇ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮೇಲೆ ನೀವು ಒಂದು ಪಿಟಿಷನ್ ಕೊಡಿ, ನೀವೆಲ್ಲರೂ ಕನ್ನಡ ಪರ ಸಂಘಟನೆಗಳು. ಮತ್ತೆ MP ಒಂದು ಕೊಡಿ ನೀವು. ಮತ್ತೆ ಮ್ಯಾನೇಜರ್ನ ನೀವು ಈ ಕೂಡಲೇ ಎತ್ತಗಡಿ ಮಾಡಿಸ್ಬೇಕು ನೀವು. ಇಂಥ ಮ್ಯಾನೇಜರ್, ಇಂಥ ಉಡಾಪೆ ಮ್ಯಾನೇಜರ್ ಇಟ್ಕೊಂಡ್ರೆ ನೀವು ಬರೀ ಕನ್ನಡ ರಾಜ್ಯದಲ್ಲಿ ತಮಿಳನ್ನ ಒತ್ತಾಯಪೂರ್ವಕ ಏರ್ತಾ ಇದ್ದಾರೆ ನಮ್ಮ ಮೇಲೆ. ಇದನ್ನು ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಅಧಿಕಾರಿ, ಇಂಥ ನಿರ್ಲಕ್ಷ್ಯ, ಇಂಥ ಬೇಜವಾಬ್ದಾರಿತನಂತಿರುವಂಥ ಅಧಿಕಾರಿಗಳನ್ನು, ಭ್ರಷ್ಟರನ್ನು ಮತ್ತೆ ಎತ್ತಗಡಿ ಮಾಡಿಸ್ಬೇಕು. ಇಲ್ಲಿಂದ ಸ್ಥಳದಿಂದ ವರ್ಗಾವಣೆ ಮಾಡಿಸ್ಬೇಕು. ಇಲ್ಲಾಂದರೆ ಇಲ್ಲಿ ಬಾಯಿ ಮುಚ್ಕೊಂಡು ನಮ್ಮ ಕನ್ನಡದಲ್ಲಿರುವಂಥವು ಇದನ್ನು ನಾವು ಕನ್ನಡಕ್ಕೆ ದುಡಿತಾ ಇರಬೇಕು. ಕನ್ನಡದಲ್ಲಿ ತಿಂತಾ ಇದ್ದೀರಿ ಅನ್ನ. ನೀವೆಲ್ಲೋ ಬಂದು ತಮಿಳುನಾಡಿಂದ ಬಂದು ಇಲ್ಲಿ ಕೂತ್ಕೊಂಡು ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಲ್ಲ, ನೀವು ಹೇಳ್ತಾ ಇದ್ದೀರಲ್ಲ ನೀವು. ನಾವು ನಿಮ್ಗೆ ಹೇಳ್ತಾ ಇದ್ದೀವ, ನಿಮ್ಮ ಭಾಷೆ ನಿಮಗೆ ಮುಖ್ಯ, ನಮ್ಮ ಭಾಷೆ ನಮಗೆ ಮುಖ್ಯ ರೀ. ಇದು ಮಿಸ್ಟರ್ ಸಾಯಿ ಕಿರಣ್ ಅವರು ಆಂಧ್ರದವರು ಆಗಿರಲಿ, ಆಂಧ್ರದಲ್ಲಿದ್ದರೆ ಆಂಧ್ರ ಭಾಷೆ ಮಾತಾಡಿ, ನಾನೇನು ಬೇಡ ಅಂತ ಹೇಳಿಲ್ಲ. ನೀವು ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಕಲಿಬೇಕು. ಇಲ್ಲಾಂದರೆ 3 ತಿಂಗಳಾಯಿತು 6 ತಿಂಗಳಾಯಿತು ಕಲೀರಿ. ನೀವು ಯಾರು ಬೇಡ ಅಂತ ಹೇಳ್ತೀರಿ? ನೀವು ಬಂದುಬಿಟ್ಟು ನೀವು ತಮಿಳ್ನಾಡು ನೋಡಿ 25 ನಿಮ್ಗೆ ಮೊದಲನೇದಾಗಿ ನಾವು ಕೊಡ್ತೀವಿ, ನಿಮಗೆ ಒಂದು ಅವಕಾಶ ಕೊಡ್ತೀವಿ, ನಾವು ಎಚ್ಚರಿಕೆ ಕೊಡ್ತೀವಿ. ದಯವಿಟ್ಟು ನೀವು ಇದನ್ನು ಚೇಂಜ್ ಮಾಡಿ ಅಂತ ಹೇಳಿದ್ರೆ ನೀವು ಒಪ್ಕೊಳ್ತೀರಲ್ಲ, ಬಾಯಿ ಮುಚ್ಕೊಂಡು ನಾವು ಹೇಳ್ತೀವಿ ಸರ್, ನಾನು ಒಪ್ಕೊಳ್ತೀನಿ ಸರ್ ಇದನ್ನು ಅಂತ ಹೇಳಿ ನೀವೇ ಹೇಳಿದ್ರಲ್ಲ ತೆಲುಗಿನಲ್ಲಿ. ಇವಾಗ ಯಾಕೆ ನೀವು ನೀವು ಈ ಚಲನಗಳನ್ನು ಚೇಂಜ್ ಮಾಡಲಿಲ್ಲ? ನಿಮ್ಮ ಉದ್ದೇಶ ಏನು? ನಿಮ್ಮ ಹಿನ್ನೆಲೆ ಏನು? ನಾನು ಏನು ಹೇಳಿದ್ರೆ ಅದನ್ನ 4 ತಿಂಗಳಾಗಿದೆ ಸರ್. 4 ತಿಂಗಳಾಗಿದೆ. 4 ತಿಂಗಳಿಂದ ಏನು ಮಾಡ್ತಾ ಇದ್ದೀರಿ ಇವರು? ಯಾವ ಕನ್ನಡ ಪರ ಸಂಘಟನೆಯನ್ನ ಇದುವರೆಗೂ ನೋಡಿಲ್ಲ. ಇದನ್ನ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ನಮಗೆ ಬೇಕಾ? ದಯವಿಟ್ಟು SBI ಪ್ರಧಾನ ಕಚೇರಿ ಇದೆ ಬೆಂಗಳೂರಲ್ಲಿ, ಅವ್ರು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಚೇರ್ಮನ್ ಒತ್ತಾಯ ಮಾಡ್ತೀನಿ ನಾನು. ಜನರಲ್ ಮ್ಯಾನೇಜರ್ ಆಫ್ SBI ನಿಮಗೂ ಹೇಳ್ತಾ ಇದ್ದೀನಿ, RBI ರೂಲ್ಸ್ ಫಾಲೋ ಮಾಡಿ, ನೀವು ಕಾನೂನನ್ನು ಪಾಲನೆ ಮಾಡಿ. ನೀವು ಇಲ್ಲಿನ ಸ್ಥಳೀಯ ಭಾಷೆಗೆ ಗೌರವ ಕೊಡಿ. ನಾಡಿ ನುಡಿ ಜಲಕ್ಕೆ ಧಕ್ಕೆ ಆದಾಗ ನಾವೆಲ್ಲ ಧ್ವನಿ ಎತ್ತಿರಂತ ನಮ್ಮ ಕನ್ನಡ ಪರ ಸಂಘಟನೆಗಳನ್ನು ನಾನು ಒತ್ತಾಯಪೂರ್ವಕ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂಥದ್ದೆಲ್ಲ ಕ್ಷಮಿಸಬೇಡಿ, ಇಂಥದನ್ನು ಧಿಕ್ಕರಿಸಿ, ಇಂಥದನ್ನು ಹರಿದು ಬಿಡಿ. ನೀವು ಇಂಥದಕ್ಕೆಲ್ಲ ಒಂದು ಮುಷ್ಕರ ಮಾಡಬೇಕು, ಇದಕ್ಕೆ ಗೆರಾವ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ನಾನು ಈ ಕೂಡಲೇ ಒತ್ತಾಯ, ನನ್ನ ಡೆಲ್ಲಿ ಕ್ರೈಮ್ ಮೀಡಿಯಾ ಪರವಾಗಿ ಮತ್ತು ಜೈ ಕರ್ನಾಟಕ ಅವ್ರಿಗೂ ಅಷ್ಟೇ, ಮತ್ತು ನಮ್ಮ ನಮಸ್ತೆ ಚಿಂತಾಮಣಿ ಚಾನಲ್ ಮೀಡಿಯಾದ ಪ್ರಕಾರ ನಾನು ಒತ್ತಾಯಪೂರ್ವಕವಾಗಿ ನಿಮ್ಮನ್ನೆಲ್ಲರನ್ನೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕೂಡಲೇ ಇದಕ್ಕೆ ತಾವೇನು ಮಾಡ್ತೀರೋ ದಂಡಂ ದಶಗುಣೆ ಭವತಿ ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಇವರಿಗೆಲ್ಲ ಏನು ಮಾಡಿದ್ರೆ ಇವ್ರಿಗೆ ನಾವು ಅರ್ಥನೇ ಆಗೋದಿಲ್ಲ. ಇವ್ರಿಗೆ ಏನು ಮಾಡಬೇಕು ಅಂದರೆ ನಾವೆಲ್ಲ ಇವ್ರಿಗೆ ಧಿಕ್ಕಾರ ಮಾಡಬೇಕು, ಇವರಿಗೆಲ್ಲ ಮುಗಿಲೆತ್ತು ಮುಷ್ಕರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ಕರೆ ಕೊಟ್ಟು ದಯವಿಟ್ಟು ಎಲ್ಲ ಕನ್ನಡ ಸಂಘಟನೆಗಳು ಒಂದು ಕಡೆ ಸೇರಿ ಇದನ್ನು ಡಿಸ್ಕಷನ್ ಮಾಡಿ ಈ ಕೂಡಲೇ ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಕನ್ನಡ ಮಿತ್ರರಿಗೆ ನಾನು ಸಾದರವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಮತ್ತು ಚರ್ಚೆ ಮಾಡೋದಕ್ಕೆ ಒಂದು ದಿವಸ ಕರೀರಿ. ಇದೆಲ್ಲ ನಾವು ಇದರ ಬಗ್ಗೆ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ದೂರು ಕೊಡೋಣ ನಾವು ಅಂತ ಹೇಳ್ಬಿಟ್ಟು. ಜೈ ಹಿಂದ್ ಕರ್ನಾಟಕ.
ಜೈ ಕರ್ನಾಟಕ. ನಿಮ್ಮ ಮೊಬೈಲ್ ಸಂಖ್ಯೆ ಸರ್, ಯಾವುದು? ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ. 9972849073. ಹಾಂ, ನನ್ನ ನಂಬರು ಹೇಳಿ. 9591525012. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.